सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ಹರಿ ಓಂ. ಕಠೋಪನಿಷತ್ತಿನ ಈ 2ನೇ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಯ ವಿಷಯವನ್ನನುಸರಿಸಿ 1-2-3 ಪ್ರಶ್ನೆಗಳಿವೆ. ಅದನ್ನ ಸಂಕ್ಷಿಪ್ತವಾಗಿ ನೋಡಿ ನಾವು ಮುಂದಕ್ಕೆ ಹೋಗೋಣ. ಮೊದಲನೇ ಪ್ರಶ್ನೆಯನ್ನ ಇಬ್ಬರು ಕೇಳಿದ್ದಾರೆ. ಭಾಷ್ಯ ಗ್ರಂಥದಲ್ಲಿ ಶಾಂತಿ ಮಂತ್ರ ಇಲ್ಲ ಯಾಕೆ ಅಂತ. ಕಠೋಪನಿಷತ್ತಿನ ಈ ಶಾಂಕರ ಭಾಷ್ಯದ ಈ ಹೊಳೆನರಸೀಪುರನ ಕೃತಿಯಲ್ಲಿ ಆರಂಭದಲ್ಲಿ ಸಹನಾವವತು ಎನ್ನುವ ಶಾಂತಿ ಮಂತ್ರದ ಭಾಷ್ಯವನ್ನ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ದಾರೆ. ಈ ಸಹನಾವವತು ಎನ್ನುವಂಥದ್ದು ಯಜುರ್ವೇದದ ಶಾಂತಿ ಮಂತ್ರ ಆಗಿರೋದ್ರಿಂದ 2 ಉಪನಿಷತ್ತುಗಳಲ್ಲಿ ಅದರ ವಿವರಣೆ ಇದೆ. ಒಂದು ತೈತ್ರೀಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯಲ್ಲಿ ಅದರ ವಿವರಣೆ ಬರುತ್ತೆ. ಆರಂಭದಲ್ಲಿ ಶಾಂತಿ ಮಂತ್ರದ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಕಠೋಪನಿಷತ್ನಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಕಠೋಪನಿಷತ್ತಿನ ಭಾಷ್ಯದ ಕೊನೆಯಲ್ಲಿ ಈ ಸಹನಾವವತು ಎನ್ನುವ ಮಂತ್ರದ ಭಾಷ್ಯವನ್ನ ಶಂಕರರು ಕೊಟ್ಟಿದ್ದಾರೆ. ಆದರೆ ಸಂಪ್ರದಾಯದಲ್ಲಿ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ 2 ಸಂದರ್ಭದಲ್ಲಿ ಶಾಂತಿ ಮಂತ್ರವನ್ನ ಹೇಳುವಂತಹ ಒಂದು ಪಾಠ, ಒಂದು ವ್ಯವಸ್ಥೆ ಇದೆ. ಇನ್ನು 2ನೇ ಪ್ರಶ್ನೆ ಏನಂದ್ರೆ, ಗುರು ಶಿಷ್ಯ ಸಂಬಂಧವೂ ಕೂಡ ಸಂಕೋಲೆಯಾಗಿ ಬಂಧನ ಆಗೋದಿಲ್ವೇ ಅಂತ. ಮಾ ವಿದ್ವಿಷಾವಹಿ ಎನ್ನುವ ಸಂದರ್ಭದಲ್ಲಿ ನಾವು ನೋಡಿದ್ದೆವು, ಗುರು ಶಿಷ್ಯರಿಬ್ಬರು ದ್ವೇಷಿಸದೇ ಇರಲಿ, ಆದರೆ ಪರಸ್ಪರ ಪ್ರೀತಿಸಲಿ ಎಂಬಂತಹ ಒಂದು ಮಾತಿದೆ. ಅದು ಒಂದು ಬಂಧನ ಆಗೋದಿಲ್ವೇ ಅಂತ. ನೋಡಿ, ಪ್ರೇಮ ಎನ್ನುವಂಥದ್ದು ಅವಿವೇಕ ಪುರಸ್ಸರವಾಗಿದ್ದರೆ, ಅವಿವೇಕ ಪೂರ್ವಕವಾಗಿದ್ದರೆ ಅದು ರಾಗ ಅಂತ ಕರೆಯಲ್ಪಡುತ್ತೆ. ಪ್ರೀತಿ ಎನ್ನುವಂಥದ್ದು ಅವಿವೇಕದಿಂದ, ಮೋಹದಿಂದ ಉಂಟಾಗಿದ್ದರೆ ಅದಕ್ಕೆ ಹೆಸರು ರಾಗ. ರಾಗ ಎನ್ನುವಂಥದ್ದು ಸಂಕೋಲೆಯಾಗುತ್ತದೆ. ಆದರೆ ವಿವೇಕ ಪುರಸ್ಸರವಾದ ಅಥವಾ ವಿವೇಕಯುಕ್ತವಾದಂತಹ ಪ್ರೇಮ ಏನಿದೆಯೋ ಅದು ರಾಗವಾಗುವುದಿಲ್ಲ. ಅಲ್ಲಿ ಪ್ರೇಮದೊಟ್ಟಿಗೆ ವೈರಾಗ್ಯವೂ ಕೂಡ ಇರ್ತದೆ. ಇನ್ನೊಬ್ಬ ವ್ಯಕ್ತಿಯ ಹಿತ, ಅಭ್ಯುದಯದ ಅಪೇಕ್ಷೆಯಿಂದ ಮಾಡುವಂತಹ ಶುದ್ಧ ಪ್ರೇಮವಾಗಿದೆ ಅದು. ಆದ್ದರಿಂದ ಗುರು ಶಿಷ್ಯರಿಬ್ಬರೂ ಕೂಡ ಆರಂಭದಲ್ಲಿ ಶಿಷ್ಯನಿಗೆ ವಿವೇಕದ ಕೊರತೆ ಇರಬಹುದು. ಗುರುಗಳಂತೂ ಶಿಷ್ಯನ ಕ್ಷೇಮವನ್ನ, ಅಭ್ಯುದಯವನ್ನ, ಆಧ್ಯಾತ್ಮಿಕ ಪ್ರಗತಿಯನ್ನಷ್ಟೇ ಬಯಸಿ ಪ್ರತಿಯಾಗಿ ಏನನ್ನೂ ಅಪೇಕ್ಷಿಸದೆ ಪ್ರೀತಿಸುವುದರಿಂದ ಗುರುವಿನ ದೃಷ್ಟಿಯಿಂದ ಅದು ರಾಗ ಆಗುವುದಿಲ್ಲ. ಮತ್ತು ಶಿಷ್ಯನಿಗೂ ಕೂಡ ಅಧ್ಯಯನ ಮಾಡುತ್ತಾ ಮಾಡುತ್ತಾ ವಿವೇಕ ಜಾಗೃತವಾದ ಮೇಲೆ ಅವನಿಗೆ ಗೊತ್ತಾಗ್ತದೆ, ನಮ್ಮಿಬ್ಬರ ಸಂಬಂಧ ಅದು ಜ್ಞಾನಕ್ಕೆ ಮಾತ್ರ ಸೀಮಿತವಾದದ್ದು. ಜ್ಞಾನ ಪ್ರಾಪ್ತಿ ಆದ್ಮೇಲೆ ನ ಗುರುಹು ನ ಶಿಷ್ಯ, ಗುರು ಶಿಷ್ಯ ಅಂತಕ್ಕಂತಹ ಬಾಂಧವ್ಯ ಪರಸ್ಪರ ಗೌರವ, ಆದರ, ಪ್ರೇಮ ಇದ್ದೇ ಇರ್ತದೆ. ಆದರೆ
ಅದು ಸಂಕೋಲೆಯ ರೂಪದ ಸಾಂಸಾರಿಕ ಬಂಧನದ ರೂಪದಲ್ಲಿ ಅದು ಆಗುವುದಿಲ್ಲ. ಯಾಕಂದ್ರೆ ಇಬ್ಬರಿಗೂ ವಿವೇಕದಿಂದ ಒಡಗೂಡಿದಂತಹ ಪ್ರೇಮವಾಗಿರ್ತದೆ. ಈ ಸಂಸಾರದಲ್ಲಿಯೂ ಕೂಡ ಅವಿವೇಕದಿಂದ ಮಾಡುವಂತಹ ಪ್ರೇಮವೇ ಬಂಧನವಾಗ್ತದೆ. ವಿವೇಕದಿಂದ ಪತ್ನಿಯಾಗ್ಲಿ, ಪುತ್ರರಾಗ್ಲಿ, ಪತಿಯಾಗ್ಲಿ, ಬಂಧುಗಳಾಗ್ಲಿ ನನ್ನ ಅಧ್ಯಾತ್ಮ ಮಾರ್ಗದಲ್ಲಿ ಸಿಕ್ಕತಕ್ಕಂತಹ ಯಾತ್ರಿಕರು. ಆದ್ರಿಂದ ಅವರೆಡೆಗೆ ನನ್ನ ಕರ್ತವ್ಯವೇನಿದೆ ಅದನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ಈಶ್ವರನಿಗೆ ಸಂತುಷ್ಟಿಯಾಗುವ ಹಾಗೆ ನಾನು ಮಾಡುತ್ತೇನೆ ಎನ್ನುವಂತಹ ವಿಚಾರದಿಂದ ಒಡಗೂಡಿದ ಪ್ರೇಮ ಅದು ಕೂಡ ಬಂಧನವಾಗೋದಿಲ್ಲ. ಹೀಗೆ ಯಾವ ಕಾರಣದಿಂದ ಅದು ಸಂಕೋಲೆ ಆಗ್ತದೆ ಮತ್ತು ಆಗೋದಿಲ್ಲ ಎಂಬುದನ್ನ ನಾವು ನೋಡಿದೆ ಆಯ್ತು. ಇನ್ನು ಮೂರನೇ ಪ್ರಶ್ನೆ, ಮನೆಯಲ್ಲಿ ಸಹನಾವವತು ಹೇಳುವಾಗಲೂ ಗುರುವನ್ನು ನೆನಪಿಸಿಕೊಳ್ಬೇಕು ಅಂತ. ಹೌದು, ಸಹನಾವವತು ಮಂತ್ರವನ್ನ ಜಪಕ್ಕೂ ಕೂಡ ವಿಧಿಸಲಾಗಿದೆ. ಅಧ್ಯಾತ್ಮ ಸಾಧಕರೊಬ್ಬರು ನಿತ್ಯವೂ ಸಹನಾವವತು ಮಂತ್ರವನ್ನ ಯಥಾಶಕ್ತಿ ಜಪ ಮಾಡಿಕೊಳ್ಳಬೇಕು ಅಂತಕ್ಕಂತಹ ಒಂದು ಹಿರಿಯರ ವಾಣಿ ಇದೆ. ಅಂತಹ ಸಂದರ್ಭದಲ್ಲಿ ಆ ಮಂತ್ರದ ಅರ್ಥ ಏನಿದೆ ಅದನ್ನ ಎಲ್ಲಿದ್ರೂ ನೆನಪಿಸಿಕೊಳ್ಳಬೇಕು ನಾವು. ತಜ್ಜಪಸ್ತದ ಅರ್ಥಭಾವನಂ ಎಂಬುದಾಗಿ ಹೇಳ್ತಾರೆ. ಜಪ ಅಂದ್ರೆ ಅರ್ಥಾನುಸಂಧಾನವೇ ಮುಖ್ಯವಾಗ್ತದೆ ಇಲ್ಲಿ. ಆದ್ರಿಂದ ಗುರು ಶಿಷ್ಯರಿಬ್ಬರಿಗೂ ಪರಮಾತ್ಮನು ರಕ್ಷಿಸಲಿ ಎಂದಾಗ ಗುರುಗಳನ್ನ ಅಂದಾಗ ಗುರು ಅನ್ನುವ ವೃತ್ತಿ ಬರಬೇಕು, ಶಿಷ್ಯ ಅಂದಾಗ ಶಿಷ್ಯ ಅನ್ನುವ ವೃತ್ತಿ ಬರಬೇಕು. ರಕ್ಷಿಸಲಿ ಇದ್ರೆ ರಕ್ಷಣೆ ಮಾಡ್ಲಿ ಅಂತಕ್ಕಂಥ ಒಂದು ಭಾವ ಬರಬೇಕು. ಆದ್ರಿಂದ ನಾವು ನಮ್ಮ ಗುರುಗಳನ್ನ ನಾವು ನೆನೆಸಿಕೊಳ್ಳುವಂಥದ್ದು ಎಲ್ಲಿದ್ದರೂ ಕೂಡ, ಮನೆಯಲ್ಲಿರ್ಲಿ ಅಥವಾ ಬೇರೆ ಇನ್ಯಾವುದೇ ಜಾಗದಲ್ಲಿದ್ರು, ಯಾವುದೇ ಶ್ಲೋಕವನ್ನ ಪಠಿಸುವಾಗ ಅದರ ಅರ್ಥ ಹೇಗಿದೆಯೋ ಹಾಗೆ ಅನುಸಂಧಾನ ಮಾಡಬೇಕಾಗ್ತದೆ. ಹೀಗೆ ಸಂಕ್ಷಿಪ್ತವಾಗಿ ನಾವು 3 ಪ್ರಶ್ನೆಗಳ ಉತ್ತರವನ್ನ ನೋಡಿದೆವು. ಇನ್ನು ನಾವು ಕಠೋಪನಿಷತ್ತಿನ ಚಿಂತನೆಗೆ ಹೋಗೋಣ. ಹಿಂದಿನ ತರಗತಿಯಲ್ಲಿ ನಾವು ಸಹನಾವವತು ಮಂತ್ರದ ಅರ್ಥವನ್ನು ನೋಡಿ ಉಪನಿಷತ್ತು ಎನ್ನುವ ಶಬ್ದದ ಅರ್ಥ ಚಿಂತನೆಯನ್ನು ಮಾಡ್ತಿದ್ದೆವು. ಶಂಕರ ಭಗವತ್ಪಾದರು ಕಠೋಪನಿಷತ್ತಿನ ಭಾಷ್ಯದ ಆರಂಭದಲ್ಲಿ ಹಾಗೂ ಕೇನೋಪನಿಷತ್ತಿನ ಭಾಷ್ಯದ ಆರಂಭದಲ್ಲಿ ಬಹಳ ಸುಂದರವಾಗಿ ಈ ಉಪನಿಷತ್ತು ಎನ್ನುವ ಶಬ್ದದ ನಿರ್ವಚನವನ್ನು ಮಾಡಿದ್ದಾರೆ. ಉಪನಿಷತ್ ಎನ್ನುವಂತಹ ಶಬ್ದದಲ್ಲಿ ಸದ್ ಎನ್ನುವ ಧಾತುವಿಗೆ ಉಪ ಮತ್ತು ನೀ ಎನ್ನುವ ಉಪಸರ್ಗ ಸೇರಿಕೊಂಡಿದೆ. ಆರಂಭದಲ್ಲಿ, ಕೊನೆಯಲ್ಲಿ ಕ್ವಿಪ್ ಪ್ರತ್ಯಯ ಬಂದು ಸರ್ವಪದ ಲೋಪವಾಗಿದೆ. ಕ್ವಿಪ್ ಪ್ರತ್ಯಯ ಬಂದಿರೋದ್ರಿಂದ ಸದ್ ಎನ್ನುವಂತಹದ್ದು ಷದ್ ಅಂತ ಆಗಿದೆ. ಆದ್ದರಿಂದ ಉಪನಿಷತ್ ಎನ್ನುವಂತಹ ಶಬ್ದ ನಮಗೆ ಸಿಕ್ಕಿದೆ. ಇದು ವ್ಯಾಕರಣ ದೃಷ್ಟಿಯಿಂದ. ಆದ್ರೆ ಅರ್ಥ ದೃಷ್ಟಿಯಿಂದ ನೋಡೋದಾದ್ರೆ ಸದ್ ಎನ್ನುವ ಧಾತುವಿಗೆ ಷದ್ ಋ ವಿಶರಣಗತ್ಯವಸಾದನಯೋಹೋ ಎನ್ನುವುದು ಧಾತ್ವರ್ಥ. ಷದ್ ಋ ವಿಶರಣಗತ್ಯವಸಾದನಯೋಹೋ ಅದರ ಅರ್ಥ ಇಷ್ಟೇ. ಸದ್ ಧಾತುವಿಗೆ ವಿಶರಣ ಗತಿ ಅವಸಾದನ ಅಂತ 3 ಅರ್ಥ ಇದೆ. ಅಂದ್ರೆ ಯಾವೊಂದು ಅರ್ಥವನ್ನು ತೆಗೆದುಕೊಂಡ್ರು ಕೂಡ ಉಪನಿಷತ್ತು ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ಶಂಕರ ಭಗವತ್ಪಾದರು ವಿಶರಣ ಎನ್ನುವ ಧಾತು ಅರ್ಥವನ್ನು ತೆಗೆದುಕೊಂಡು ಅದಕ್ಕೆ ಉಪ ಮತ್ತು ನೀ ಎನ್ನುವ ಉಪಸರ್ಗ ಸೇರಿಸಿ ಅರ್ಥ ಮಾಡ್ತಾ ಇದ್ದಾರೆ. ನಂತರ ಮುಂದೆ ಗತಿ ಎನ್ನುವ ಅರ್ಥ ತೆಗೆದುಕೊಳ್ತಾರೆ. ಅದಕ್ಕೂ ನಂತರ ಅವಸಾದನ ಎನ್ನುವಂತಹ ಧಾತ್ವರ್ಥ ತೆಗೆದುಕೊಂಡು ಉಪನಿಷತ್ ಅರ್ಥವನ್ನು ಮಾಡ್ತಾರೆ. ನಾವು ಹಿಂದಿನ ತರಗತಿಯಲ್ಲಿ ನೋಡ್ತಾ ಇದ್ದೆವು. ಅವರು ಹೇಳ್ತಾರೆ, ಯೇ ಮುಮುಕ್ಷವೋ ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಣಾ ಸಂತಹ ಉಪನಿಷತ್ ಶಬ್ದವಾಚ್ಯಾಂ ವಕ್ಷ್ಯಮಾಣ ಲಕ್ಷಣಾಂ ವಿದ್ಯಾಂ ಉಪಸದ್ಯ ಉಪಗಮ್ಯ ತನ್ನಿಷ್ಠತೆಯ ನಿಶ್ಚಯೇನ ಶೀಲಯಂತಿ ತೇಷಾಂ ಅವಿದ್ಯಾದೇಹೇ ಸಂಸಾರ ಬೀಜಸ್ಯ ವಿಶರಣಾತ್ ಹಿಂಸನಾತ್ ವಿನಾಶನಾತ್ ಇತ್ಯನೇನ ಅರ್ಥಯೋಗೇನ ವಿದ್ಯಾ ಉಪನಿಷತ್ ಇತ್ಯುಚ್ಯತೆ. ಉಪನಿಷತ್ ಅಂದ್ರೆ ವಿದ್ಯೆ. ಯಾವ ವಿದ್ಯೆ? ಬ್ರಹ್ಮವಿದ್ಯೆ ಅಥವಾ ಆತ್ಮವಿದ್ಯೆ ಅಥವಾ ಪರಾವಿದ್ಯೆ. ಈ ವಿದ್ಯೆಗೆ ಉಪನಿಷತ್ ಅಂತ ಕರೀತಾರೆ. ಹಾಗಾದ್ರೆ ಹೇಗೆ ವಿದ್ಯೆಗೆ ಉಪನಿಷತ್ ಅಂತ ಅರ್ಥ ಹೊಂದಾಣಿಕೆ ಆಗ್ತದೆ ಅಂತ ಕೇಳಿದಕ್ಕೆ ಅವರು ಹೇಳ್ತಾರೆ, ಯಾವ ಮುಮುಕ್ಷುಗಳು ದೃಷ್ಟಾನುಶ್ರಯಿಕ ವಿಷಯ ವಿತೃಷ್ಣಾ ಸಂತಹ, ಮುಮುಕ್ಷುಗಳಾದವರು ದೃಷ್ಟ ಆನುಶ್ರವಿಕ ವಿಷಯದಲ್ಲಿ ವೈರಾಗ್ಯವನ್ನು ತಾಳಿದವರು. ಈ 2
ವಿಶೇಷಣಗಳನ್ನ ಮುಮುಕ್ಷುಗಳು ಅಸಾಧಕರಿಗೆ ಹಾಕ್ತಾನೆ. ಅಂದ್ರೆ ಶಿಷ್ಯನಾದವನಿಗೆ ಈ ಎರಡು ಗುಣಗಳಿರಬೇಕು. ನಿಜವಾಗಿ ಪ್ರಧಾನವಾಗಿರ್ಬೇಕಾದದ್ದು ಎರಡೇ ಗುಣಗಳು. ಶಮಾಧಿ ಷಟ್ಕ ಸಂಪತ್ತಿ ಅನ್ನುವಂಥದ್ದು ಬೇಕು, ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ಅವನು ತೀವ್ರ ಮುಮುಕ್ಷವಾಗಿರ್ಬೇಕು. ಅಂದರೆ ಆ ಪರಮ ಸತ್ಯವನ್ನ ನಾನು ಕಂಡುಕೊಳ್ಳಲೇಬೇಕು, ಆತ್ಯಂತಿಕ ಸತ್ಯವನ್ನ ನಾನು ಪಡೀಲೇಬೇಕು ಎನ್ನತಕ್ಕಂತಹ ತೀವ್ರವಾದ ಒಂದು ಹಪಹಪಿ, ಅದನ್ನ ಮುಮುಕ್ಷುತ್ವ, ಮುಮುಕ್ಷುತ್ವ ಅಂತ ಹೇಳ್ತಾರೆ. ಅಂದ್ರೆ ಮೋಕ್ಷೋಮಿ ಭೂಯಾತ್ ಇತಿ ಇಚ್ಛಾ. ಈ ಮುಂತಾದ 2 ಸಲ ಬರುವಂಥದ್ದು ಇಚ್ಛೆಯನ್ನ ಪ್ರಕಟಿಸ್ತದೆ. ಸನ್ನಂತ ಪ್ರತ್ಯಯಗಳು ಅಂತ ಹೇಳ್ತಾರೆ ಅದಕ್ಕೆ. ಆದ್ದರಿಂದ ಮೋಕ್ಷವೇ ಬೇಕು ಅಂತಕ್ಕಂತಹ ತೀವ್ರ ಬಯಕೆ ಉಳ್ಳವನಾಗಿರಬೇಕು ಶಿಷ್ಯ. ಎರಡನೇ ಸಂಗತಿ ಹೇಳ್ತಾರೆ, ದೃಷ್ಟ ಆನುಶ್ರವಿಕ ವಿಷಯ ವಿತೃಷ್ಣಾಹ. ಈ ಪ್ರಪಂಚದಲ್ಲಿ ಕಂಡಿರುವ ಮತ್ತು ಶ್ರುತಿ ಸ್ಮೃತಿಗಳಲ್ಲಿ ಕೇಳಿರುವ ಸ್ವರ್ಗಾದಿಗಳ ವಿಷಯ, ಆನುಶ್ರವಿಕ ಶ್ರುತಿ ಸ್ಮೃತಿಗಳಲ್ಲಿ ಕೇಳಿರುವಂತಹ ಸ್ವರ್ಗ ಸುಖಾದಿಗಳು, ಇಹಲೋಕದಲ್ಲಿ ಕಂಡಿರತಕ್ಕಂತಹ ದೃಷ್ಟ ಸುಖಗಳು, ಈ ವಿಷಯ ಸುಖಗಳಲ್ಲಿ ವಿತೃಷ್ಣೆಯನ್ನ ಹೊಂದಿರಬೇಕು. ವಿತೃಷ್ಣೆ ಅಂದ್ರೆ ವಿಗತ ತೃಷ್ಣ, ಬಯಕೆ ಇಲ್ಲದಿರುವಿಕೆ ಅಥವಾ ವೈರಾಗ್ಯ ಅಂತ ಅರ್ಥ. ಇಹ ಅಮೂತ್ರ ಫಲಭೋಗ ವಿರಾಹ. ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿರುವ ಸುಖಗಳ ಬಗ್ಗೆ ವೈರಾಗ್ಯವನ್ನ ತಾಳುವಂಥದ್ದು. ತೀವ್ರ ವೈರಾಗ್ಯ ಮತ್ತು ತೀವ್ರ ಮುಮುಕ್ಷುತ್ವ ಅನ್ನುವಂಥದ್ದು ಸಾಧಕನಲ್ಲಿ ಅಥವಾ ಶಿಷ್ಯನಲ್ಲಿರಬೇಕಾದಂತಹ ಮುಖ್ಯವಾದ ಗುಣ. ಸೊ ಅಂಥವನು ಉಪನಿಷತ್ ಶಬ್ದವಾಚ್ಯಾಂ ವಕ್ಷಮಾಣ ಲಕ್ಷಣಾಂ ವಿದ್ಯಾಂ ಉಪಸದ್ಯ ಉಪಗಮ್ಯ. ಉಪನಿಷತ್ ಶಬ್ದದಿಂದ ಹೇಳಲ್ಪಟ್ಟಂತಹ ಯಾವ ಬ್ರಹ್ಮವಿದ್ಯೆ ಇದೆಯೋ, ಅಥವಾ ಈ ಮುಂದಿನ ಉಪನಿಷತ್ನಲ್ಲಿ ಹೇಳಲ್ಪಡುವಂತಹ ಯಾವ ಒಂದು ಬ್ರಹ್ಮವಿದ್ಯೆ ಇದೆಯೋ, ಅಥವಾ ಜೀವ ಬ್ರಹ್ಮೈಕ್ಯ ವಿಚಾರ ಇದೆಯೋ, ಅದನ್ನ ಬಳಿ ಸಾರಬೇಕು, ಅದನ್ನ ಸಮೀಪಿಸಬೇಕು ಅಂತ. ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ವಿದ್ಯೆಯನ್ನ ಸಮೀಪಿಸೋದು ಅಂದ್ರೆ ಹೇಗೆ? ಇಲ್ಲಿ ವಿದ್ಯೆಯನ್ನ ನಾವು ಸಮೀಪಿಸ್ಬೇಕಾದ್ರೆ ವಿದ್ಯೆ ಯಾರಲ್ಲಿ ಆಶ್ರಿತವಾಗಿದೆಯೋ ಅಂಥವ್ರನ್ನ ಬಳಿ ಸಾರಬೇಕು. ವಿದ್ಯೆ ಗುರುವಿನ ಬಳಿಯಲ್ಲಿ ಇರೋದ್ರಿಂದ, ಪುಸ್ತಕದಲ್ಲಿ ವಿದ್ಯೆ ಇದೆ ಅಂತ ನಾವು ಹೇಳಲ್ಲ. ವೇದಾಂತದ ವಿಷಯದಲ್ಲಂತೂ ಆಚಾರ್ಯ ಮುಖೇನ ತಿಳಿದುಕೊಳ್ಳಬೇಕಾಗಿದೆ. ಯಾಕಂದ್ರೆ ಸೂಕ್ಷ್ಮವಾದ ಸಂಗತಿಯಾಗಿರೋದ್ರಿಂದ ಆಚಾರ್ಯನ ಬಳಿಯಲ್ಲಿ ಅಥವಾ ಗುರುವಿನ ಬಳಿಯಲ್ಲಿ ಇವನು ಹೋಗಬೇಕಾಗ್ತದೆ, ಗುರುವಿನ ಬಳಿಗೆ ಹೋಗಬೇಕಾಗ್ತದೆ. ಆದ್ರಿಂದ ವಿದ್ಯೆಯನ್ನು ಉಪಸಮೀಪಿಸೋದು ಅಂದ್ರೆ ಗುರುವಿನ ಬಳಿಗೆ ಹೋಗುವುದು ಅಂತ. ಯಾರು ಮುಮುಕ್ಷುವು ಮತ್ತು ವಿರಕ್ತನು ಆದಂತಹ ಶಿಷ್ಯನು ಹೋದ ಮೇಲೆ ಗುರುವು ಅವನಿಗೆ ಉಪದೇಶವನ್ನು ನೀಡ್ತಾನೆ, ಅದನ್ನ ಶ್ರವಣ ಮಾಡ್ತಾನೆ, ಮನನ ಮಾಡ್ತಾನೆ, ನಿಧಿಧ್ಯಾಸನ ಮಾಡ್ತಾನೆ. ಈ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಅದ್ವೈತ ಜ್ಞಾನ ಅವನಿಗೆ ಸ್ಪಷ್ಟವಾಗ್ತದೆ. ಅದನ್ನೇ ನೀ ಎಂತಕ್ಕಂತಹ ಉಪಸರ್ಗ ಹೇಳುತ್ತೆ. ಉಪ ಎನ್ನುವ ಉಪಸರ್ಗ ಏನ್ ಹೇಳುತ್ತೆ? ಜ್ಞಾನದ ಬಳಿ ಸಾರಬೇಕು, ಅರ್ಥಾತ್ ಗುರುವಿನ ಬಳಿ ಸಾರಬೇಕು ಅಂತ ಹೇಳುತ್ತೆ. ನೀ ಎನ್ನುವ ಉಪಸರ್ಗ ಏನ್ ಹೇಳುತ್ತೆ? ಸ್ಪಷ್ಟವಾದ, ಅಂದ್ರೆ ಸಂಶಯ ವಿಪರ್ಯಯ ರಹಿತವಾದ ಸ್ಪಷ್ಟವಾದಂತಹ ಜ್ಞಾನವನ್ನ ಅದು ನಮಗೆ ಸೂಚಿಸುತ್ತೆ. ಅದು ಹೇಗೆ ಬರುತ್ತೆ ಜ್ಞಾನ ನಮಗೆ? ಶ್ರವಣ ಮನನ ನಿಧಿಧ್ಯಾಸನದಿಂದ ಬರುತ್ತೆ. ಅದನ್ನೇ ಶಂಕರ ಹೇಳ್ತಾರೆ, ತನ್ನಿಷ್ಠತೆಯ ನಿಶ್ಚಯೇನ ಶೀಲಯಂತಿ. ನೀ ಎನ್ನುವ ಉಪಸರ್ಗಕ್ಕರ್ಥ ನಿಷ್ಠತೆಯ, ಅದರ ತಾತ್ಪರ್ಯದಿಂದ, ಅದರಲ್ಲಿಯೇ ಆಸಕ್ತಿ ಉಳ್ಳವನಾಗಿ. ಗುರುವಿನ ಬಳಿ ಹೋದ ಮೇಲೂ ಶಿಷ್ಯನ ಕೆಲಸ ಮುಗಿಯುವುದಿಲ್ಲ. ಗುರುಗಳು ಉಪದೇಶಿಸಿದ ಜ್ಞಾನವನ್ನ ಏಕಾಗ್ರ ಮನಸ್ಸಿನಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಶ್ರವಣ ಮಾಡಬೇಕಾಗ್ತದೆ. ಆಮೇಲೆ ಅದನ್ನು ಮನನ ಮಾಡಬೇಕಾಗ್ತದೆ. ಅದನ್ನೇ ನಿಶ್ಚಯೇನ ಶೀಲಯಂತಿ. ಶೀಲಯಂತಿ ಅಂದ್ರೆ ಪರಿಶೀಲಯಂತಿ, ಪರೀಕ್ಷಿಸುತ್ತಾರೆ, ವಿವೇಕವನ್ನು ಮಾಡುತ್ತಾರೆ. ನಿಶ್ಚಿತವಾಗಿಯೂ ಜೀವಬ್ರಹ್ಮೈಕ್ಯವೇ ಉಪನಿಷತ್ತಲ್ಲಿ ಪ್ರತಿಪಾದ್ಯವಾದ ವಿಷಯ. ಆ ಜೀವವೇ, ಆ ಬ್ರಹ್ಮವೇ ನಾನಿದ್ದೇನೆ ಎನ್ನುವಂತಹ ನಿಖರವಾದ ಸ್ಪಷ್ಟವಾದ ಒಂದು ನಿಲುವು ಏನಿದೆ, ನಿಶ್ಚಯವಾದ ಜ್ಞಾನ, ಅದನ್ನ ನೀ ಎನ್ನುವ ಉಪಸರ್ಗ ಹೇಳುತ್ತೆ. ಇಷ್ಟು ಆದ ಮೇಲೆ ಅವನಿಗೆ ಏನಾಗುತ್ತದೆ, ಅದ್ರ ಫಲವನ್ನು ಕುರಿತು ಮುಂದಿನ
ಧಾತು ಹೇಳುತ್ತೆ. ಆ ರೀತಿಯಾಗಿ ಸ್ಪಷ್ಟ ಜ್ಞಾನವನ್ನು ಪಡೆದವನಿಗೆ ತೇಷಾಂ ಅವಿದ್ಯಾದೇಹೇ ಸಂಸಾರ ಬೀಜಸ್ಯ ವಿಶರಣಾತ್ ಹಿಂಸನಾತ್ ವಿನಾಶನಾತ್ ಇತ್ಯನೇನ ಅರ್ಥಯೋಗೇನ. ಅಂತಹ ಒಬ್ಬ ವಿದ್ಯಾರ್ಥಿಗೆ, ಮುಮುಕ್ಷುಗೆ ಅವಿದ್ಯಾದಿ ಸಂಸಾರ ಬೀಜವು ನಾಶವಾಗುತ್ತೆ. ವಿದ್ಯೆ ಪ್ರಾಪ್ತಿಯಾಗತ್ತೆ ಎಂಬ ಮಾತಿಗೆ ಅರ್ಥ ಏನು? ಅವಿದ್ಯೆ ನಿವೃತ್ತಿ ಆಗ್ತದೆ. ನಾನು ಜೀವನಿದ್ದೇನೆ, ಕಾಣುವ ಜಗತ್ತು ಸತ್ಯವಾಗಿದೆ, ಈಶ್ವರನು ನನಗಿಂತ ಹೊರತಾಗಿದ್ದಾನೆ, ಈ ರೀತಿಯಾದ ಅಜ್ಞಾನ ನಿವೃತ್ತಿಯಾಗಿ ಈಶ್ವರನು ನನ್ನ ಸ್ವರೂಪವೇ ಆಗಿದ್ದಾನೆ, ಕಾಣುವ ಜಗತ್ತು ಕೂಡ ಈಶ್ವರನ ಅಭಿವ್ಯಕ್ತಿಯೇ ಎಂಬಂತಹ ಒಂದು ಜ್ಞಾನವು ಅಜ್ಞಾನವನ್ನು ನಿವೃತ್ತಿ ಮಾಡುವುದರ ಮೂಲಕವಾಗಿ ಸಂಸಾರ ಬೀಜವನ್ನು ನಾಶಪಡಿಸುತ್ತೆ. ಆದ್ದರಿಂದ ವಿಶರಣಾತ್ ಅಂದ್ರೆ ಹಿಂಸನಾತ್, ಅರ್ಥ ನಾಶನಾತ್, ವಿನಾಶನಾತ್, ವಿನಾಶ ಮಾಡುವುದರಿಂದ ಈ ಅರ್ಥಯೋಗದಿಂದ ವಿದ್ಯೆಗೆ ಉಪನಿಷತ್ತು ಅಂತ ಹೇಳಲ್ಪಟ್ಟಿದೆ. ತಥಾಚ ವಕ್ಷತಿ, ಅದನ್ನ ಉಪನಿಷತ್ತೇ ಹೇಳುತ್ತೆ. ನಿಚಾಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ, ಆತ್ಮ ವಸ್ತುವನ್ನ ತಿಳಿದುಕೊಂಡು, ನಿಚಾಯ ಅಂದ್ರೆ ಸರಿಯಾಗಿ ತಿಳಿದುಕೊಂಡು, ತಂ ಮೃತ್ಯುಮುಖಾತ್ ಪ್ರಮುಚ್ಯತೆ, ಆತನು ಮೃತ್ಯು ಮುಖದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ತಂ ಆತ್ಮಾನಂ ನಿಚಾಯ ಮೃತ್ಯು ಮುಖಾತ್ ಪ್ರಮುಚ್ಯತೆ, ಆ ಆತ್ಮನನ್ನು ತಿಳಿದುಕೊಂಡು ಸಾಧಕನು ಮೃತ್ಯು ಮುಖದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ. ಮೃತ್ಯುಮುಖ ಅಂದ್ರೇನು? ಸಂಸಾರ ಅಂತ ಅರ್ಥ. ಸಂಸಾರವೇ ಮೃತ್ಯು. ಅದರಿಂದ ಆತ್ಯಂತಿಕವಾದ ಬಿಡುಗಡೆಯನ್ನ ಜ್ಞಾನದ ಮುಖಾಂತರ ಹೊಂದುತ್ತಾನೆ ಎನ್ನುವಂಥದ್ದು ಉಪನಿಷತ್ ಎನ್ನುವ ಶಬ್ದ ನಮಗೆ ಈ ಧಾತು ಅರ್ಥದಿಂದ ತಿಳಿಸ್ಕೊಡ್ತದೆ. ಸೊ ವಿಶರಣ ಎನ್ನುವ ಧಾತು ಅರ್ಥದಿಂದ ಯಾವ ಜ್ಞಾನವನ್ನ ಪಡೆದ ಮೇಲೆ ಸಂಸಾರಕ್ಕೆ ಕಾರಣವಾದ ಅವಿದ್ಯಾದಿ ಬೀಜಗಳು ಸಂಪೂರ್ಣವಾಗಿ ನಾಶವಾಗುತ್ತೋ ಅಂತಹ ವಿದ್ಯೆಯೇ ಉಪನಿಷತ್ತು. ಇನ್ನು ಮುಂದೆ ಶಂಕರರು ಹೇಳ್ತಾರೆ, ಪೂರ್ವೋಕ್ತ ವಿಶೇಷಣಾನ್ ಮುಮುಕ್ಷೂನ್ ವಾ ಪರಂ ಬ್ರಹ್ಮ ಗಮಯತೀತಿ ಬ್ರಹ್ಮ ಗಮಯಿತೃತ್ವೇನ ಯೋಗಾತ್ ಬ್ರಹ್ಮವಿದ್ಯಾ ಉಪನಿಷತ್ ತಥಾಚ ವಕ್ಷತಿ ಬ್ರಹ್ಮ ಪ್ರಾಪ್ತೋ ವಿರಜೋ ಭೂತ್ ವಿಮೃತ್ಯು ಇತಿ. ಈ ಪೂರ್ವೋಕ್ತ ವಿಶೇಷಣಗಳನ್ನ, ಶಿಷ್ಯನಿಗೆ ಯಾವ ವಿಶೇಷಣಗಳನ್ನು ಹೇಳಿದೆ? ಮುಮುಕ್ಷುವಾಗಿರಬೇಕು, ವಿರಕ್ತನಾಗಿರಬೇಕು, ವಿವೇಕಿಯಾಗಿರಬೇಕು, ಶಮಾಧಿ ಷಟ್ಕ ಸಂಪತ್ತಿ ಉಳ್ಳವನಾಗಿರಬೇಕು. ಈ ಪ್ರಕಾರವಾದ ಶಿಷ್ಯನು ಬ್ರಹ್ಮವಿದ್ಯೆಯನ್ನ ಸಮೀಪಿಸಿದಾಗ ಅಥವಾ ಯಾವ ವಿದ್ಯೆಯನ್ನ ಸಮೀಪಿಸಿದಾಗ ಆ ವಿದ್ಯೆಯು ಅವನನ್ನ ಬ್ರಹ್ಮಗಮಯತಿ ಅಂದ್ರೆ ಬ್ರಹ್ಮಗಮಯಿತೃತ್ವೇನ ಯೋಗಾತು, ಬ್ರಹ್ಮನಿಗೆ ಸೇರಿಸುತ್ತೆ ಅವನನ್ನ, ಬ್ರಹ್ಮನೊಟ್ಟಿಗೆ ಒಂದು ಮಾಡುತ್ತೆ ಅವನನ್ನ. ಆದ್ದರಿಂದ ಬ್ರಹ್ಮವಿದ್ಯಾ ಉಪನಿಷತ್ತು. ಇಲ್ಲಿ ಧಾತುವಿನ ಎರಡನೇ ಅರ್ಥ ತೆಗೆದುಕೊಂಡಿದ್ದಾರೆ, ಗತಿ ಎನ್ನುವ ಅರ್ಥ ತೆಗೆದುಕೊಂಡಿದ್ದಾರೆ. ಗತಿ ಅಂದ್ರೆ ಹೋಗುವುದು, ಪಡೆಯುವುದು, ಪ್ರಾಪ್ತಿ ಮಾಡಿಕೊಳ್ಳುವುದು, ಈ ಎಲ್ಲ ಅರ್ಥವನ್ನು ಕೊಡುತ್ತೆ. ಆದ್ದರಿಂದ ಬ್ರಹ್ಮನನ್ನು ಪಡೆದುಕೊಳ್ಳುತ್ತಾನೆ ಅಥವಾ ಬ್ರಹ್ಮನಲ್ಲಿ ಒಂದಾಗುತ್ತಾನೆ. ಆದ್ದರಿಂದ ಇದು ಉಪನಿಷತ್ತು ಅಂತ. ಇಲ್ಲಿ ಒಂದು ಸೂಕ್ಷ್ಮವಾದ ಸಂಗತಿ, ಬ್ರಹ್ಮದಲ್ಲಿ ಒಂದಾಗುವುದು ಅಂದ್ರೆ ದೇಶ ಕಾಲದಿಂದ ಗಮನವನ್ನ ಮಾಡಿಯೋ ಅಥವಾ ಆ ಬ್ರಹ್ಮ ವಸ್ತುವನ್ನ ತನ್ನ ಹತ್ತಿರಕ್ಕೆ ತಂದುಕೊಂಡೋ ಒಂದಾಗುವುದು ಎಂಬ ಅರ್ಥದಲ್ಲಿ ಅಲ್ಲ. ಈಗಾಗಲೇ ಒಂದಾಗಿಕೊಂಡಿದ್ದಾನೆ, ಆ ಒಂದಾಗಿಕೊಂಡಿರ್ತಕ್ಕಂಥದ್ದನ್ನ ತಿಳಿಯುವುದೇ ಇಲ್ಲಿ ಪ್ರಾಪ್ತಿಯಾಗಿದೆ. ಅದು ಅಪ್ರಾಪ್ತಸ್ಯ ಪ್ರಾಪ್ತಿಯಲ್ಲ, ಪ್ರಾಪ್ತಸ್ಯ ಪ್ರಾಪ್ತಿ. ಅಪ್ರಾಪ್ತದ ಪ್ರಾಪ್ತಿ ಅಂದ್ರೆ ಏನು? ಈಗ ನನ್ನ ಹತ್ರ ಇಲ್ಲ, ಸಾಧನೆಯಿಂದ ನಾನು ಅದನ್ನು ಪಡೆದುಕೊಂಡೆ, ಅದು ಅಪ್ರಾಪ್ತದ ಪ್ರಾಪ್ತಿ. ಕರ್ಮದಿಂದ ನಾವು ಹಾಗೆ ಮಾಡೋದು, ಅಪ್ರಾಪ್ತದ ಪ್ರಾಪ್ತಿ ಆಗ್ತದೆ. ಅದರ ಜ್ಞಾನದಿಂದ ನಮಗೆ ಈಗಾಗಲೇ ಇದ್ದುಕೊಂಡಿರುವಂತಹ ನಮ್ಮ ಸ್ವರೂಪವನ್ನ ಮರೆತ ಹಾಗೆ ಆಗಿದೆ. ಆದ್ರಿಂದ ಆ ಮರೆವು ಅಥವಾ ಅವಿದ್ಯಾ ನಿವೃತ್ತಿ ಆದ್ಮೇಲೆ ಪಡೆದುಕೊಂಡಂತೆ ಆಗ್ತದೆ. ಆ ಪಡೆದುಕೊಂಡಂತೆ ಆಗುವುದನ್ನ ಬ್ರಹ್ಮ ಪ್ರಾಪ್ತಿ ಎಂಬುದಾಗಿ ಕರೆದಿದ್ದಾರೆ. ಉಪನಿಷತ್ತು ಕೂಡ ಹೇಳುತ್ತೆ, ತಥಾಚ ವಕ್ಷತಿ ಬ್ರಹ್ಮ ಪ್ರಾಪ್ತೋ ವಿರಜೋ ಅಭೂತ್ ವಿಮೃತ್ಯೋ, ಬ್ರಹ್ಮವನ್ನ ಪಡೆದುಕೊಂಡನು ಎಂಬ ಶಬ್ದ ಬರ್ತದೆ. ಅದರ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಮುಂತಾದದ್ದು ಬಹಳ ಸೂಕ್ಷ್ಮವಾದ ವಿಷಯ. ಎಲ್ಲಿಗೂ ಹೋಗಿ ಪಡೆದುಕೊಳ್ಳುವಂಥದ್ದಲ್ಲ, ಈಗಾಗಲೇ ನಮ್ಮ ಸ್ವರೂಪವಾಗಿರುವುದನ್ನ ಯಥಾರ್ಥವಾಗಿ ಕಂಡುಕೊಳ್ಳೋದು. ಅಂತಹ ಕಂಡುಕೊಂಡಂತಹ
ಜ್ಞಾನಿಯು ವಿರಜ ವಿಮೃತ್ಯು ಅಭೂತು. ರಜ ಅಂದ್ರೆ ಪಾಪ, ದೋಷಗಳು, ಅವುಗಳನ್ನು ಕಳೆದುಕೊಳ್ತಾನೆ, ಅಂದ್ರೆ ಅತ್ಯಂತ ಶುದ್ಧನಾಗ್ತಾನೆ. ಮತ್ತು ವಿಮೃತ್ಯು, ಮೃತ್ಯುಪಾಶದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಈ ಪ್ರಕಾರವಾಗಿ ಬ್ರಹ್ಮ ಪ್ರಾಪ್ತಿಯನ್ನ ಯಾವುದು ಮಾಡುತ್ತದೋ, ಯಾವ ವಿದ್ಯೆಯಿಂದ ಬ್ರಹ್ಮ ಪ್ರಾಪ್ತಿಯಾಗ್ತದೋ ಅದು ಕೂಡ ಉಪನಿಷತ್ತು ಅಂತ ಕರೆಯಲ್ಪಡುತ್ತೆ ಅಂತ ಎರಡನೇ ಧಾತುವನ್ನು ಇಟ್ಟುಕೊಂಡು ಹೇಳಿದ್ರು. ಇನ್ನು ಮೂರನೇ ಧಾತು ಅರ್ಥ ಯಾವುದು? ಅವಸಾದನ ಅಂತ. ಅವಸಾದನ ಅನ್ನೋ ಶಬ್ದಕ್ಕೆ ಶೈಥಿಲ್ಯಾಪತ್ತಿ, ಶಿಥಿಲವನ್ನು ಹೊಂದೋದು, ಸಡಿಲವಾಗುವುದು ಅಂತ ಅರ್ಥ. ಆ ಧಾತು ಅರ್ಥ ಇಟ್ಕೊಂಡು ಯೋಚನೆ ಮಾಡಿದ್ರೆ ಏನಾಗುತ್ತೆ? ಯಾವ ವಿದ್ಯೆಯನ್ನ ಸಮೀಪಿಸುವುದರಿಂದ, ಸರಿಯಾಗಿ ತಿಳಿದುಕೊಳ್ಳುವುದರಿಂದ ಆ ಸಾಧಕನ ಗರ್ಭವಾಸ, ಜನ್ಮ, ಜರ, ಮರಣ ಮುಂತಾದ ದುಃಖಗಳು ಶಿಥಿಲವಾಗುವುದು. ದುಃಖ ಶಿಥಿಲವಾಗುವುದಕ್ಕೆ ಇಲ್ಲಿ ಅವಸಾದನ ಎಂಬಂತಹ ಒಂದು ಧಾತ್ವಾರ್ಥ. ಇದನ್ನು ಸಾಧಕನ ದುಃಖ ಶಿಥಿಲ ಮಾಡುವ ಜ್ಞಾನ ಯಾವುದಿದೆಯೋ ಅದೇ ಉಪನಿಷತ್ತು. ಆದ್ರೆ ಶಂಕರ ಭಗವತ್ಪಾದರು ಈ ಮೂರನೇ ಧಾತು ಅರ್ಥವನ್ನ ಜ್ಞಾನ ದೃಷ್ಟಿಯಿಂದ ಹೊಂದಿಸಿಲ್ಲ ಈ ಭಾಷೆಯಲ್ಲಿ. ಅವರು ಉಪಾಸನಾ ದೃಷ್ಟಿಗೆ ಅದನ್ನು ಹೊಂದಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆ ಹಾಗೆ ಮಾಡಿದ್ದಾರೆ ಅಂದ್ರೆ, ಈ ಉಪನಿಷತ್ ಅಂತಕ್ಕಂತಹ ಶಬ್ದ ಪರಬ್ರಹ್ಮ ವಿಷಯವೂ ಹೌದು, ಅಪರಬ್ರಹ್ಮ ವಿಷಯದಲ್ಲಿಯೂ ಕೂಡ, ಪರಬ್ರಹ್ಮ ವಿದ್ಯೆಯಲ್ಲೂ ಕೂಡ ಬಳಸ್ತಾರೆ. ಪರಬ್ರಹ್ಮ ವಿದ್ಯೆ ಅಂದ್ರೆ ಯಾವುದು? ಜೀವಬ್ರಹ್ಮೈಕ್ಯ ವಿಚಾರ. ಆ ಸಂದರ್ಭದಲ್ಲಿಯೂ ಅದನ್ನು ಉಪನಿಷತ್ತು ಅಂತ ಕರೆದಿದ್ದಾರೆ. ಇನ್ನು ಅಪರಬ್ರಹ್ಮದ ಉಪಾಸನೆ, ಸಗುಣ ಬ್ರಹ್ಮದ ಉಪಾಸನೆಯ ಸಂದರ್ಭದಲ್ಲಿಯೂ ಕೂಡ ಉಪನಿಷತ್ತು ಎನ್ನುವ ಶಬ್ದವನ್ನ ನಾವು ನೋಡ್ತೇವೆ, ಉಪನಿಷತ್ ಗ್ರಂಥಗಳಲ್ಲಿ ನೋಡ್ತೇವೆ. ಆದ್ರಿಂದ ಜ್ಞಾನಕ್ಕೂ ಉಪನಿಷತ್ತು ಅಂತ ಬಳಸಿದ್ದಾರೆ, ಉಪಾಸನೆಗೂ ಉಪನಿಷತ್ತು ಅಂತ ಬಳಸಿದಾರಲ್ವಾ? ಹೌದು. ಉಪಾಸನೆಯೂ ಕೂಡ ಆ ಅರ್ಥದಲ್ಲಿ ಆತ್ಯಂತಿಕವಾದ ದುಃಖ ನಿವೃತ್ತಿ ಮಾಡದೇ ಇದ್ರೂ ಕೂಡ ಒಂದು ತಾತ್ಕಾಲಿಕವಾದಂತಹ ದುಃಖ ನಿವೃತ್ತಿಯನ್ನ ಅದು ಮಾಡುತ್ತೆ. ಅದರಿಂದ ಸಾಪೇಕ್ಷಿಕವಾದಂತಹ, ರಿಲೇಟಿವ್ಲಿ ಒಂದು ಮೋಕ್ಷದ ಹಾಗೆ ಅದು ಒಂದು ಸ್ಥಿತಿಯನ್ನ ನಮಗೆ ಕೊಡುತ್ತದೆ ಉಪಾಸಕನಿಗೆ. ಆ ದೃಷ್ಟಿಕೋನದಿಂದ ಉಪಾಸನೆಗೂ ಕೂಡ, ಉಪಾಸನೆ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಧ್ಯಾನ, ಮೆಡಿಟೇಷನ್. ಸಗುಣ ಬ್ರಹ್ಮದ ಧ್ಯಾನಕ್ಕೆ ವೇದಾಂತದ ಭಾಷೆಯಲ್ಲಿ ಉಪಾಸನೆ ಅಂತ ಕರೀತಾರೆ. ಉಪಾಸನೆಯನ್ನು ಮಾಡ್ತಾ ಮಾಡ್ತಾ ಆ ಕೊನೆಯ ಕ್ಷಣದಲ್ಲಿ, ಸಾಯುವ ಕೊನೆಯ ಕ್ಷಣದಲ್ಲಿ ಆ ಉಪಾಸ್ಯ ದೇವರ ಸ್ವರೂಪವನ್ನ ನೆನೆಸಿಕೊಂಡರೆ, ಅದು ವಿರಾಟ್ ಉಪಾಸನೆ ಇರಬಹುದು, ಹಿರಣ್ಯಗರ್ಭ ಉಪಾಸನೆ ಇರಬಹುದು, ಅಥವಾ ಈಶ್ವರನ ಉಪಾಸನೆ ಇರಬಹುದು. ಈ ಮೂರು ಶಬ್ದಗಳ ಅರ್ಥ ಏನು ಅಂತ ಮುಂದಕ್ಕೆ ನೋಡೋಣ. ಈಶ್ವರನ ಯಾವುದೋ ಒಂದು ರೂಪವನ್ನ ಅವನು ಕೊನೆಯ ಕ್ಷಣದಲ್ಲಿ, ಸಾಯುವ ಕೊನೆಯ ಕ್ಷಣದಲ್ಲಿ ನೆನಪಿಸಿಕೊಂಡು ದೇಹವನ್ನು ಬಿಟ್ಟರೆ ಅವನು ಆ ಉಪಾಸ್ಯ ದೇವತೆಯ ಲೋಕಕ್ಕೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ದೀರ್ಘಕಾಲದ ಆ ಲೋಕದ, ಬ್ರಹ್ಮಲೋಕದ ಸುಖದ ಅನುಭವ ಆಗುತ್ತದೆ. ಬ್ರಹ್ಮನ ಕೊನೆಯ ಸಂದರ್ಭದಲ್ಲಿ ಬ್ರಹ್ಮನೊಟ್ಟಿಗೆ ಇವನಿಗೂ ಮೋಕ್ಷ ಆಗ್ತದೆ. ಯಾಕಂದ್ರೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು, ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ಉತ್ತಮ ಟೀಚರ್ ಯಾರಪ್ಪ ಅಂದ್ರೆ ಚತುರ್ಮುಖ ಬ್ರಹ್ಮ ಅಥವಾ ಹಿರಣ್ಯಗರ್ಭ. ಅವನಿಂದಲೇ ನೇರವಾಗಿ ಪಾಠ ಆಗ್ತದೆ, ಶೀಘ್ರವಾಗಿ ಆತ್ಮಜ್ಞಾನವಾಗಿ ಅಲ್ಲಿ ಅವನ ಮುಕ್ತಿಯನ್ನು ಹೊಂದುತ್ತಾನೆ. ಈ ಪ್ರಕಾರವಾಗಿ ಈ ಉಪಾಸನೆಯಿಂದಲೂ ಕೂಡ ಒಂದು ಮುಕ್ತಿ ಇದೆ, ಅದಕ್ಕೆ ಕ್ರಮ ಮುಕ್ತಿ ಅಂತ ಹೇಳ್ತಾರೆ. ಈ ಕಠೋಪನಿಷತ್ನಲ್ಲಿಯೂ ಈ ಉಪಾಸನೆಗೆ ಸಂಬಂಧಪಟ್ಟಂತಹ ಒಂದು ವಿವರಣೆ ಬರುತ್ತೆ. ನಚಿಕೇತನ 2ನೇ ವರದಲ್ಲಿ ಅವನು ಅಗ್ನಿ ಉಪಾಸನೆಯ ಬಗ್ಗೆ ಕೇಳ್ತಾನೆ. ಅದನ್ನು ವಿರಾಡ್ ಉಪಾಸನೆ ಅಂತ ಹೇಳ್ತಾರೆ. ಸೊ ಆ ರೀತಿಯಾದ ಉಪಾಸನೆಯಿಂದಲೂ ಕೂಡ ಅವನಿಗೆ ದೀರ್ಘಕಾಲದ ಸುಖ ಪ್ರಾಪ್ತಿಯಾಗ್ತದೆ. ಈಗ ಉಪಾಸಕನಿಗೂ ಕೂಡ ಸಾಂಸಾರಿಕ ದುಃಖದ ಶ್ರೇಷ್ಠ ಮಟ್ಟದ ನಿವೃತ್ತಿ ಆಗ್ತದೆ. ಆದರೆ ಈ ಸದ್ಯೋಮುಕ್ತಿ ಅಥವಾ ಜೀವನ ಮುಕ್ತಿ ಅನ್ನುವಂಥದ್ದು ಏನಿದೆ ಅದು ಅತ್ಯಂತ ಶ್ರೇಷ್ಠವಾದದ್ದು.
ಉಪಾಸನೆಯಲ್ಲಿ ಎರಡು ವಿಧ ಬರ್ತದೆ. ಒಂದು ಸಕಾಮ ಉಪಾಸನೆ, ಇನ್ನೊಂದು ನಿಷ್ಕಾಮ ಉಪಾಸನೆ. ಸಕಾಮ ನಿಷ್ಕಾಮ ಎರಡೂ ಸಂದರ್ಭದಲ್ಲಿ ಕೂಡ ವಿಶೇಷ ಸುಖ ಉಂಟಾಗ್ತದೆ, ದುಃಖ ನಿವೃತ್ತಿ ಆಗುತ್ತದೆ. ಆದ್ರೆ ಏನು, ಮೋಕ್ಷ ಅನ್ನೋದಕ್ಕೆ ಅದು ಅಂದ್ರೆ ಜೀವನ್ಮುಕ್ತಿಗೆ ಸ್ವಲ್ಪ ದೂರವಾಗಿರೋದ್ರಿಂದ ಜೀವನ್ಮುಕ್ತಿಯನ್ನೇ ಪ್ರಧಾನ ಮುಕ್ತಿ ಎಂಬುದಾಗಿ ಕರೆದಿದ್ದಾರೆ. ಆದರೆ ಉಪಾಸನೆಗೂ ಕೂಡ ಉಪನಿಷತ್ ಎನ್ನುವ ಶಬ್ದ ಪ್ರಯೋಗ ಆಗಿದೆ ಎಂಬುದನ್ನು ಹೇಳ್ತಾರೆ. ಲೋಕಾದಿ ಬ್ರಹ್ಮಜಜ್ಞೋ ಯೋಗ್ನಿ ತದ್ವಿಷಯಾಯಾಹ ವಿದ್ಯಾಯಾಹ ದ್ವಿತೀಯೇನ ವರೇಣ ಪ್ರಾರ್ಥ್ಯಮಾನಾಯಾಹ ಸ್ವರ್ಗಲೋಕ ಫಲ ಪ್ರಾಪ್ತಿ ಹೇತುತ್ವೇನ ಗರ್ಭವಾಸ ಜನ್ಮ ಜರಾದಿ ಉಪದ್ರವ ವೃಂದಸ್ಯ ಲೋಕಾಂತರೆ ಪೌನಃ ಪುಣ್ಯೇನ ಪ್ರವೃತ್ತಸ್ಯ ಅವಸಾದಯಿತೃತ್ವೇನ ಶೈಥಿಲ್ಯಾಪಾದನೇನ ಧಾತ್ವರ್ಥ ಯೋಗಾತ್ ಅಗ್ನಿವಿದ್ಯಾಪಿ ಉಪನಿಷತ್ ಇತ್ಯುಚ್ಯತೆ. ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಲೋಕಾದಿ ಬ್ರಹ್ಮಜಜ್ಞ ಯೋ ಅಗ್ನಿ ಅಂದ್ರೆ ವಿರಾಟ್ ಪುರುಷನಿಗೆ ವಿಶೇಷಣಗಳನ್ನು ಕೊಡ್ತಾರೆ. ಅಂದ್ರೆ ಕಠೋಪನಿಷತ್ತಲ್ಲಿ 2ನೇ ವರದಲ್ಲಿ ವಿವರಿಸಿರತಕ್ಕಂತಹ ನಾಚಿಕೇತಾಗ್ನಿ ವಿದ್ಯೆ ಅಂತ ಬರುತ್ತೆ ನೋಡಿ. ವಿದ್ಯೆ ಎನ್ನುವ ಶಬ್ದ ಜ್ಞಾನದ ಸಂದರ್ಭದಲ್ಲಿಯೂ ಬಂದಿದೆ, ಉಪಾಸನೆ ಸಂದರ್ಭದಲ್ಲೂ ಬಂದಿದೆ. ಜ್ಞಾನದ ಸಂದರ್ಭದಲ್ಲಿ ವಿದ್ಯೆ ಎಂದಾಗ ಜೀವಬ್ರಹ್ಮೈಕ್ಯ ಜ್ಞಾನ ಅಂತ. ಉಪಾಸನಾ ಸಂದರ್ಭದಲ್ಲಿ ವಿದ್ಯೆ ಅಂದ್ರೆ ಪರಮಾತ್ಮನ ಸಗುಣ ಸಾಕಾರದ ಧ್ಯಾನ ಅಂತ ಅರ್ಥ. ಅದರಿಂದ ನಾಚಿಕೇತಾಗ್ನಿ ವಿದ್ಯೆ ಅಂದ್ರೆ ವಿರಾಟ್ ಪರಮಾತ್ಮನ ವಿರಾಟ್ ಸ್ವರೂಪದ ಧ್ಯಾನ. ಆ ವಿರಾಟ್ ಸ್ವರೂಪಕ್ಕೆ 3 ವಿಶೇಷಣವನ್ನು ಹೇಳಿದ್ದಾರೆ. ಲೋಕಾದಿ ಬ್ರಹ್ಮಜಜ್ಞ, ಈ ಜಗತ್ತಿಗಿಂತ ಮೊದಲು ಹುಟ್ಟಿದವನು, ಬ್ರಹ್ಮನಿಂದ ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿದವನು, ಮತ್ತು ಜ್ಞ ಎಲ್ಲವನ್ನು ತಿಳಿದಿರುವನು ಆಗಿರುವ ಯಾವ ವಿರಾಟ್ ಪುರುಷನಿದ್ದಾನೋ. ವಿರಾಟ್ ಪುರುಷ ಅಂದ್ರೆ ಸಮಷ್ಟಿ ಸ್ಥೂಲ ಪ್ರಪಂಚದ ಉಪಾಧಿಯನ್ನ ಉಳ್ಳ ಪರಮಾತ್ಮ ಅಂತ ಅರ್ಥ. ಅವನ ವಿಷಯವಾಗಿರತಕ್ಕಂತಹ ವಿದ್ಯಾಯಾಹ ಒಂದು ಉಪಾಸನೆ ಏನಿದೆ, ದ್ವಿತೀಯೇನ ವರೇಣ ಪ್ರಾರ್ಥ್ಯಮಾನಾಯಾಹ, ನಚಿಕೇತನು 2ನೇ ವರದಿಂದ ಅದನ್ನು ಕೇಳಿಕೊಂಡಿದ್ದನು. ಅದನ್ನ ಪಡೆದವರಿಗೆ ಅಂದ್ರೆ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರಿಗೆ ಸ್ವರ್ಗಲೋಕ ಪ್ರಾಪ್ತಿ ಹೇತುತ್ವೇನ, ಸ್ವರ್ಗಲೋಕ ಅಂದ್ರೆ ವಿರಾಟ್ ಲೋಕ ಅಂತ ಒಂದಿದೆ. ಆ ವಿರಾಟ್ ಲೋಕವನ್ನ ಇಲ್ಲಿ ಸ್ವರ್ಗಲೋಕ ಅಂತ ಕರೆದಿದ್ದಾರೆ. ಅದು ಬ್ರಹ್ಮಲೋಕಕ್ಕಿಂತ 1 ಸ್ಟೆಪ್ ಕೆಳಗಡೆ ಇರತಕ್ಕಂಥದ್ದು. ಅದನ್ನ ಪಡೆದುಕೊಳ್ಳುವುದರಿಂದ ಗರ್ಭವಾಸ ಜನ್ಮ ಜರಾದಿ ಉಪದ್ರವ ವೃಂದಸ್ಯ ಶೈಥಿಲ್ಯಾಪಟ್ಟಿ. ಗರ್ಭವಾಸ ಅಂದ್ರೆ ಹುಟ್ಟೋದು, ಗರ್ಭವಾಸ ಅಂದ್ರೆ ಗರ್ಭದಲ್ಲಿ ಇರೋ ಪ್ರವೇಶ ಮಾಡೋದು, ಜನ್ಮ ಅಂದ್ರೆ ಹುಟ್ಟೋದು, ಜರ ಅಂದ್ರೆ ವೃದ್ಧಾಪ್ಯ ಮುಂತಾದ ಉಪದ್ರವ ವೃಂದ, ಉಪದ್ರವದ ಒಂದು ಗುಂಪು ಏನಿದೆ ಅವುಗಳು ನಾಶ ಆಗ್ತದೆ. ಆದ್ರೆ ಇಹಲೋಕದಲ್ಲಿ ಏನಾಗ್ತದೆ, ಮರ್ತ್ಯಲೋಕದಲ್ಲಿ ಭೂಮಿಯಲ್ಲಿ ಏನಾಗ್ತದೆ, ಅದು ನಾಶ ಆಗಲ್ಲ. ಪುನಃ ಪುನಃ ನಮ್ಮ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಹೋಗ್ತಾ ಇರ್ತೇವೆ. ಅದನ್ನೇ ಲೋಕಾಂತರೇ ಪೌನಃ ಪುಣ್ಯೇನ ಪ್ರವೃತ್ತಸ್ಯ, ಭೂಮಿಯಲ್ಲಿರುವಾಗ ಅಥವಾ ಮರ್ತ್ಯಲೋಕದಲ್ಲಿರುವಾಗ ಪುನಃ ಪುನಃ ಹುಟ್ಟಿಗೆ ಕಾರಣವಾಗಿರತಕ್ಕಂತಹ ಆ ಹುಟ್ಟನ್ನ ಪಡೆಯುವಂತಹ ಗರ್ಭವಾಸ ಜನ್ಮ ಜರಾದಿ ಉಪದ್ರವ ವೃಂದಸ್ಯ ಅವಸಾದಯಿತೃತ್ವೇನ ಅಂದ್ರೆ ಶೈಥಿಲ್ಯಾಪಾದನೇನ ಅದು ಶಿಥಿಲವಾಗತ್ತೆ. ಯಾವುದರಿಂದ? ವಿರಾಟ್ ಉಪಾಸನೆ ಮೂಲಕ ವಿರಾಟ್ ಲೋಕವನ್ನು ಪಡೆದವನಿಗೆ ಇಹಲೋಕದಲ್ಲಿರುವಂತಹ ಎಲ್ಲ ದುಃಖಗಳು ಶಿಥಿಲವಾಗುವ ಕಾರಣದಿಂದ ಅಗ್ನಿವಿದ್ಯಾಪಿ, ಅಗ್ನಿ ಉಪಾಸನೆಯನ್ನೂ ಕೂಡ ಉಪನಿಷತ್ ಎಂದು ಕರೆದಿದ್ದಾರೆ. ಇಷ್ಟೇ ಸರಳವಾದ ಅರ್ಥ. ಉಪಾಸನೆಗೂ ಉಪನಿಷತ್ ಅನ್ನೋ ಅರ್ಥವನ್ನು ಹೊಂದಿಕೆ ಆಗ್ತದೆ.